నా గురించి కూడా కొంచెం పరిచయం చేద్దామని. ప్రేమ, దోమ, వంకాయ ఏమీ లేవు. ಓಕೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓಕೆ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಯಾಕಂದರೆ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ನೀವು. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾಕಂದರೆ ಎಲ್ಲ ವೀಡಿಯೋ ನಾನು ಯಾವುದಾದ್ರೂ ವೀಡಿಯೋ ಎಡಿಟ್ ಮಾಡಲಿ ಅದಕ್ಕೆಲ್ಲ ಎಲ್ಲ ವೀಡಿಯೋ ಬಿಡ್ತೀನಿ ಅದರಲ್ಲಿ ಲಿಂಕ್ಗಳು. ಸೊ ಅಲ್ಲಿ ಕೂಡ ಹೋಗಿ ಚಾನಲ್ನ ಜಾಯ್ನ್ ಆಗಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಯಾರು ಫಾಲೋ ಮಾಡಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಂಬಿಡಿ. ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ. ಓಕೆನಾ? ಇಷ್ಟೆಲ್ಲ ಆದಮೇಲೆ ಓಕೆನಾ, ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನಿಮ್ಮ ಫ್ರೆಂಡ್ಸ್ಗೆ ಯಾರೇನು ಶೇರ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲ ಲೈಕ್ ಕೊಡಿ ಪ್ಲೀಸ್. ಓಕೆನಾ? ಈಗ ಸಿಂಪಲ್ ಮ್ಯಾಟ್ರಿ ಬರೋಣ. ಈ ವಿಡಿಯೋ ಅಂತೂ ಸಖತ್ತಾಗಿದೆ, ನೀವು ನೋಡಿದರೆ ಆಲ್ರೆಡಿ ಮಾಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ವೀಡಿಯೋ ಕಟ್ಟಾಗಿದ್ದರೆ ಪ್ರಾಬ್ಲಮ್ ಏನಿಲ್ಲ, ಯಾಕಂದರೆ ಅಲ್ಲಿ ಕಾಪ್ರೇಟ್ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೋಸ್ಕರ ಕಟ್ಟಾಗಿರುತ್ತೆ. ಸೊ ನಾನು ಅದು ಕೂಡ ವೀಡಿಯೋ ಲಿಂಕ್ ಫುಲ್ ಕೆಳಗಡೆ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಸೀದಾ ವೀಡಿಯೋ ತಗೊಂಡು ಹೋಗುತ್ತೆ, ಹೋಗಿ ನೋಡ್ಬೋದು ಒಂದು ಟೈಮ್ ಡೆಮೋ ವೀಡಿಯೋ. ಇಲ್ಲ ಟೆಲಿಗ್ರಾಮ್ನಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಗೊತ್ತಾಗುತ್ತೆ. ಓಕೆನಾ? ಇಷ್ಟೆಲ್ಲ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಕಾಂತದಲ್ಲಿದೆ ಇಂಪೋರ್ಟು. ಓಕೆನಾ? ಇಲ್ಲಿ ಫಾಂಟ್ ಒಂದು ಲಿಂಕ್ ಒಂದು ಆ್ಯಡ್ ಮಾಡ್ಕೊಂಡಿರಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಸಿಂಪಲ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಮ್ಯಾಗಳ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಬಾಕ್ಸ್ ಕಾಣ್ತಿದ್ದೀನಿ, ತೋರಿಸ್ತೀನಿ ಒಂದು ನಿಮಿಷ. ಈ ಕಲರ್ ಬಾಕ್ಸ್ ಮೇಲೆ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ನಿಮಿಷ. ಈ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಹೇಳ್ತೀರಿ. ಎಕ್ಸಾಂಪಲಿಗೆ ಒಂದು ನಿಮಿಷ, ಫೋಟೋ ಭಾಳ ಇಲ್ಲ ನನ್ನ ಹತ್ರ. ಸೊ ಎಕ್ಸಾಂಪಲ್ ಈ ಫೋಟೋ ಹಾಕ್ತೀನಿ ನೋಡಿ. ಈ ಥರ ಬರ್ತಿರುತ್ತೆ ಪ್ರಾಬ್ಲಮ್. ಈ ಥರ ಮಾಡಿಕೊಂಡು ಅಂದರೆ ಫಿಲ್ ಕಾಣ್ತಿದೆ, ಇಲ್ಲಿ ಫಿಟ್ ಮಾಡಿಕೊಂಡು ಬ್ಯಾಕ್ ಬಂದು ಈ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಕೆನಾ? ಈ ಥರ ನೋಡಿ, ಸೈಕಾಗಿ ಕಾಣ್ತಿದೆ ಒಂದು ಟೈಮ್ ನೋಡಿ. ಓಕೆನಾ? ಈ ಥರ ಸೈಕಾಗಿ ಕಾಣುತ್ತೆ. ಓಕೆನಾ? ಇಲ್ಲಿ ಸಿಂಪಲ್ ಇದೇ ಥರ ಇಲ್ಲಿ ಫೋಟೋ ಚೇಂಜ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ನಿಮಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ, ಫೋಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರೆ ಅದು ನೋಡಿರಿ. ಓಕೆನಾ? ಇದೇ ಥರ ಸೇಮ್ ಇದು ಕೂಡ ಸೇಮ್, ಇಲ್ಲಿ ಕೂಡ ಸೇಮ್ ಮಾಡಿಕೊಂಡು ಈಗ ಇಲ್ಲಿಂದ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ. ಓಕೆನಾ? ಇಲ್ಲಿ ಬೀಟ್ ಮಾರ್ಕ್ ಹತ್ರ ಕರೆಕ್ಟ್ ಬೀಟ್ ಮಾರ್ಕ್ ಹತ್ರ ಬಂದು ಮೀಡಿಯಾದಕ್ಕೆ ಹೋಗಿ. ಓಕೆನಾ? ಎಕ್ಸಾಂಪಲ್ಗೆ ಇದೇ ಫೋಟೋ ಕಾಣು. ಓಕೆನಾ? ಈ ಥರ ಇರ್ತದೆ. ಈ ಫೋಟೋ ಫಸ್ಟ್ ಇಟ್ಕೊಳ್ಳಿ. ಈ ಥರ ಎಲ್ಲದಕ್ಕೆ ಇಟ್ಕೊಂಬನ್ನಿ ಅದನ್ನ ಈ ಥರ. ಓಕೆ ನೋಡಿ, ಇಲ್ಲಿ ಎಲ್ಲ ಫೋಟೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಫೋಟೋ ಬಿಟ್ಟು ಯಾವ ಬೇರೆ ಫೋಟೋ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ ಏನಿಲ್ಲ. ಓಕೆನಾ? ಈ ಥರ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡಾದ್ಮೇಲೆ ಈಗ ಏನು ಮಾಡ್ತೀರಪ್ಪ ಅಂತಂದರೆ ಇಲ್ಲಿ ಕೆಳಗೆ ಈ ಫೋಟೋ ಇದೆಲ್ಲ ಎಫೆಕ್ಟ್ ಫೋಟೋ, ಆ ಫೋಟೋನ ಈ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಿಮಿಷ. ಈ ಪ್ಲಸ್ ಸೆಕೆಂಡ್ ಕಾಣ್ತಿರಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಿಷ. ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಯಾವುದಪ್ಪ ಅಂದರೆ ಕಾಪಿ ಲೇಯರ್ ಕಾಣ್ತಿದ್ರೆ ಈ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಆಗಿರುತ್ತೆ. ಈಗ ಇಲ್ಲಿ ಬಿಟ್ಬಿಡಿದ್ವಿ. ಈಗ ಏನು ಮಾಡ್ತಾನೆ, ಎಲ್ಲ ಒಂದು ಲಾಂಗ್ ಪ್ರೆಸ್ ಮಾಡ್ತಿದ್ದಾರೆ. ಒಂದು ಲಾಂಗ್ ಪ್ರೆಸ್ 1 2 3 ಈ ಥರ ಓಸ್ ಪ್ರೆಸ್ ಆದಮೇಲೆ ಮತ್ತೆ ಈ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ತೀವಿ. ತೋರಿಸ್ತೀವಿ. ಈ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಆದ್ಮೇಲೆ ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪೇಸ್ಟ್ ಟು ಸ್ಟೈಲ್. ಓಕೆನಾ? ಇಲ್ಲಿ ಮುಂದೆ ಯಾರೋ ಇದ್ದಾರೋ ಅದನ್ನ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮತ್ತು ಟೈಮಿಂಗ್, ಈ ಟೈಮ್ ಆನ್ ಅಂದರೆ ಆಫ್ ಮಾಡ್ಕೊಳ್ಳಿ. ಈ ಥರ ಆಫ್ ಮಾಡಿಕೊಂಡು ಎಲ್ಲ ಪೇಸ್ಟ್ ಮಾಡಿ. ಓಕೆನಾ? ಎಲ್ಲ ಪೇಸ್ಟ್ ಆಗಿರುತ್ತೆ ನೋಡಿ. ಈಗ ಕೆಲಸ ಏನಂತಂದರೆ ಬ್ಯಾಕ್ ಹೋಗ್ತಿ. ಈಗ ಕೆಲಸ ಏನಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಈ ಥರ ಝೂಮ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಝೂಮ್ ಮಾಡಿಕೊಂಡು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಸ್ವಲ್ಪ ಕೆಲವೊಂದು ಅಡ್ಜಸ್ಟ್ ಆಗಿರುತ್ತೆ, ಕೆಲವೊಂದು ಅಡ್ಜಸ್ಟ್ ಆಗಿರಲ್ಲ. ಓಕೆನಾ? ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗಿ ಇದೇ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಏನಪ್ಪ ಅಂತಂದರೆ ಈಗ ಮತ್ತೆ ಇದನ್ನ ಕಾಪಿ ಮಾಡಿಕೊಂಡು ಕರೆಕ್ಟ್ ಬೀಟ್ ಮಾರ್ಕ್ ಹತ್ರ ಬಂದು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಲೇಯರ್ ಮತ್ತು ಬೀಟ್ ಮಾರ್ಕ್ ಹತ್ರ ಬಂದು ಪೇಸ್ಟ್ ಲೇಯರ್, ಬೀಟ್ ಮಾರ್ಕ್ ಹತ್ರ ಬಂದು ಪೇಸ್ಟ್ ಲೇಯರ್. ಇದೇ ಥರ ಎಲ್ಲ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು. ಏನಾದ್ರು ಪ್ರಾಬ್ಲಮ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್. ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡೋ ಮಾತ್ರ ಮರೆಯೋಕೆ ಹೋಗ್ರಿ. ಓಕೆ, ಬಾಯ್, ಜೈ.